ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಧನುರಾಶಿಯವರ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡಲಿಕ್ಕಿದ್ದೇನೆ. ಧನುರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಫಲಗಳಿದ್ದಾವೆ. ಕೆಲವೊಂದಷ್ಟು ತಿಂಗಳುಗಳಲ್ಲಿ ಒಳ್ಳೆಯ ಫಲಗಳಿರುತ್ತೆ, ಕೆಲವೊಂದಷ್ಟು ತಿಂಗಳುಗಳಲ್ಲಿ ಏನೂ ಇರೋದಿಲ್ಲ, ಎಲ್ಲವೂ ಕೂಡ ಕೆಟ್ಟ ಫಲಗಳೇ ಇರುತ್ತೆ. ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಕೆಲವೊಂದು ಸಮಯ ನಾವು ಎಷ್ಟು ಪರಿಹಾರ ಮಾಡಿದ್ರೂ ಸಾಕಾಗೋದಿಲ್ಲ. ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಬೇಕು, ಅದರಲ್ಲೂ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದಶಾಭುಕ್ತಿಗಳ ಬೇರೆ ಇರುತ್ತೆ. ಸೊ ಆ ದಶಾಭುಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಫಲಗಳು ಬರುತ್ತೆ. ನಾನಿಲ್ಲೇನೋ ಒಳ್ಳೆಯ ಫಲಗಳಿದೆ ಈ ತಿಂಗಳಲ್ಲಿ ಅಂತ ಹೇಳಿರ್ತೇನೆ, ನೋಡಿದರೆ ಕೆಲವರಿಗೆ ತುಂಬ ಕೆಟ್ಟದಾಗಿರ್ತಕ್ಕಂತಹ ಫಲಗಳು ಅನುಭವಕ್ಕೆ ಬರ್ತಾ ಇರುತ್ತೆ. ಕಾರಣ ಏನು ಅಂತಂದರೆ, ನಿಮಗೆ ಇರತಕ್ಕಂತಹ ದಶಾಭುಕ್ತಿಗಳು ಏನು ನಿಮಗೆ ಏನೋ ಕೆಟ್ಟ ಫಲಗಳನ್ನು ಕೊಡುವಂತಹ ದಶಾಭುಕ್ತಿಗೆ ನಡೀತಾ ಇದೆ. ಈ ಗೋಚರದಲ್ಲೂ ಕೂಡ ಕೆಟ್ಟ ಫಲಗಳು ಬರುವಂತಹ ಒಂದು ಗ್ರಹಚಾರ ಇದೆ ಅಂತಾದರೆ ನಿಮಗೆ ಕೆಟ್ಟ ಫಲಗಳ ಅನುಭವ ಅನ್ನುವಂಥದ್ದು ಜಾಸ್ತಿಯಾಗಿ ಬರುತ್ತೆ. ಈಗ ಒಂದು ತಿಂಗಳಲ್ಲಿ ಏನೊಂದು 10 ಒಳ್ಳೆಯ ಫಲ ಇರುತ್ತೆ, ಇನ್ನೊಂದು 2 ಕೆಟ್ಟ ಫಲ ಇರುತ್ತೆ. ಸೊ ಆ ಕೆಟ್ಟ ಫಲಗಳ ದಶಾಭುಕ್ತಿಯೇ ನಿಮಗೆ ನಡೀತಾ ಇದ್ದರೆ ಆ 10 ಒಳ್ಳೆಯ ಫಲಗಳು ಕೂಡ ನಿಮಗೆ ಯಾವುದು ಕೂಡ ಅನುಭವಕ್ಕೆ ಬರೋದಿಲ್ಲ. ಸೊ ಇಂತಹ ಒಂದಷ್ಟು ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಆದಷ್ಟು ನಿಮಗೆ ಈ ಸಮಯದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅದನ್ನು ತಿಳಿದುಕೊಳ್ಳಿ. ದಶಾಭುಕ್ತಿಗಳು ಯಾವುದು ನಡೀತಾ ಇರುತ್ತೆ ನೋಡಿ, ಅದೇ ರೀತಿಯಾಗಿರ್ತಕ್ಕಂತಹ ಫಲಗಳು ಬರ್ತಾ ಹೋಗುತ್ತೆ. ಈಗ ನಿಮಗೆ ಶುಕ್ರ ದಶೆ ನಡೀತಾ ಇದೆ, ಒಂದು ಆರಾಮದಾಯಕವಾಗಿರ್ತಕ್ಕಂತಹ ಜೀವನ ಆಗುವಂತಹ ಒಂದು ಸಂದರ್ಭ ಇದೆ ಅಂತಾದರೆ ನಿಮಗೆ ಯಾವ ಕಷ್ಟಗಳು ಬಂದರೂ ಕೂಡ ನೀವು ಆರಾಮಾಗಿರ್ತೀರಿ. ಹೊರಗಡೆ ನೋಡುವವರಿಗೆ ಅವನಿಗೆ ಎಷ್ಟೊಂದು ಕಷ್ಟ ಬರ್ತಾ ಇದೆ ಮಾರಾಯ ಅಂತ ಹೇಳ್ತಾರೆ ಕೆಲವರು, ಆದರೆ ಅನುಭವಿಸೋನಿಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ಯಾಕೆಂದರೆ ಅವನಿಗೆ ಶುಕ್ರದಶೆ ನಡೀತಾ ಇರುತ್ತೆ, ಆರಾಮಾಗಿರ್ತಕ್ಕಂತಹ ಜೀವನ ನಡೆಸ್ತಾ ಇರ್ತಾನೆ. ಎಷ್ಟೇ ಕಷ್ಟ ಬಂದರೂ ಅವನಿಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ಸೊ ಈ ತರಹದ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈ ದಶಾಭುಕ್ತಿಗಳೇನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಒಂದಷ್ಟು ಫಲಗಳ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೆ ಅದು. ಹಾಗಾಗಿ ದಶಾಭುಕ್ತಿಗಳು ಯಾವುದು ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ತಿಂಗಳಲ್ಲಿ ಬರತಕ್ಕಂತಹ ಕೆಟ್ಟ ಫಲಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತಾ ಹೋಗುತ್ತೇನೆ. ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ನೋಡಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಗವದ್ಗೀತೆಯನ್ನು ಕೂಡ ನಾನು ಹೇಳಿಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ನೇರವಾಗಿರತಕ್ಕಂತಹ ಕ್ಲಾಸಸ್ಗಳು ಬೇಕು ಅಂತಾದರೆ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಉಚಿತವಾಗಿರತಕ್ಕಂತಹ ಕ್ಲಾಸಸ್ಗಳಿರುತ್ತೆ, ಭಗವದ್ಗೀತೆ ಕ್ಲಾಸ್ಗಳು ಉಚಿತವಾಗಿರುತ್ತೆ, ಏನು ಫೀಸ್ ಕೊಡಬೇಕು ಅಂತಿಲ್ಲ. ನೀವು ಜಾಯ್ನ್ ಆಗಬಹುದು, ಕಾಂಟ್ಯಾಕ್ಟ್ ಮಾಡಿ. ಸರಿ, ಹಾಗಾದರೆ ಪ್ರಾರಂಭ ಮಾಡೋಣ. ನೋಡಿ, ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಒಂದಷ್ಟು ಒಳ್ಳೆಯ ಫಲಗಳಿದ್ದಾವೆ. ಆರೋಗ್ಯದಲ್ಲೂ ಅಭಿವೃದ್ಧಿ ಆಗುವಂಥದ್ದಿದೆ. ವಿವಾಹದ ವಿಚಾರಕ್ಕೆ ಒಂದಷ್ಟು ಅನುಕೂಲತೆಗಳಾಗುತ್ತೆ. ಹಾಗೆ ಉದ್ಯೋಗದಲ್ಲೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಿದ್ದಾವೆ. ಹಾಗೆ ಕೆಲವೊಂದಷ್ಟು ಅಶುಭ ಫಲಗಳು ಕೂಡ ಇರುತ್ತೆ. ಎಲ್ಲವೂ ಕೂಡ ಶುಭವಾಗಿಯೇ ಇರುತ್ತೆ ಅಂತಿಲ್ಲ. ಅಲ್ಲಿ ಕೂಜ ಮತ್ತು ಶನಿಗಳಂತ ಇದ್ದಾರೆ ಇಬ್ಬರು. ಸೊ ಅವರು ಅಶುಭ ಫಲಗಳನ್ನು ಕೊಡಲಿಕ್ಕೆ ಅಂತ ಇರತಕ್ಕಂಥವ್ರು ಹೆಚ್ಚಿನದಾಗಿ ಅವರು ಅಶುಭ ಫಲಗಳನ್ನೇ ಕೊಡ್ತಾ ಇರ್ತಾರೆ. ಅದರಿಂದ ಅವರಿಬ್ಬರ ಒಂದು ಸ್ಥಿತಿ ಅನ್ನುವಂಥದ್ದು ನಿಮಗೆ ಕೆಲವೊಂದಷ್ಟು ಅಶುಭ ಫಲಗಳನ್ನು ಉಂಟು ಮಾಡುತ್ತೆ. ಈ ಶನಿಯಿಂದಾಗಿ ಏನೋ ಸುಖದಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದಾಗಿರ್ಬೋದು, ಅಥವಾ ಏನೋ ಒಂದಷ್ಟು ವಾಹನ ಹಾಳಾಗುವಂಥದ್ದಾಗಿರ್ಬೋದು, ಅಥವಾ ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೆ ಆ ಕೆಲಸ ಮುಂದೆ ಹೋಗದೇ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೆ ಏನೋ ಅಡೆತಡೆಗಳು ಬರುವಂಥದ್ದಾಗಿರ್ಬೋದು, ವಿಘ್ನಗಳು ಬರುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಗುರುವಿನಿಂದಾಗಿ ಒಳ್ಳೆಯ ಒಂದು ಸುಖ ಅನ್ನುವಂಥದ್ದು ಸಿಗುತ್ತೆ. ವಿವಾಹಕ್ಕೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ಗುರುವಿನ ಸ್ಥಿತಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಇದೆ, ಅನುಕೂಲವನ್ನು ಮಾಡಿಕೊಡುವಂಥದ್ದಿದೆ. ಹಾಗೆ ಅಷ್ಟಮ ಸ್ಥಾನದಲ್ಲಿ ಗುರು ಇರ್ತಾನೆ, ನಿಮ್ಮ ಲಗ್ನಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಇರ್ತಾನೆ. ನಿಮಗೆ ಏನನ್ನು ಕಂಡರೂ ಕೂಡ ಅದರಲ್ಲಿ ಸಮಾಧಾನ ಅನ್ನುವಂಥದ್ದು ಇರೋದಿಲ್ಲ. ಸೊ ಹೇಗೆ ಅಂತಂದರೆ, ಏನೊಂದು ನಡೀತಾ ಇದೆ ಅದರಲ್ಲಿ ಏನೊಂದಷ್ಟು ತಪ್ಪುಗಳನ್ನು ನೀವು ಜಾಸ್ತಿಯಾಗಿ ಹುಡುಕ್ತಾ ಹೋಗ್ತೀರಿ. ಸೊ ಏನೋ ಒಂದಷ್ಟು ಒಳ್ಳೆ ನಡೀತಾ ಇದ್ದರೂ ಕೂಡ ಅದರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ, ತೊಂದರೆಗಳಿರುತ್ತೆ, ಅದನ್ನೇ ನೀವು ಹೆಚ್ಚಿನದಾಗಿ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಉದ್ಯೋಗ ಚೆನ್ನಾಗಿದೆ, ಏನೋ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಾ ಇದೆ. ಸೊ ಆ ಕಿರಿಕಿರಿಗಳೇ ನಿಮಗೆ ಹೆಚ್ಚಿನ ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ನಾವು ನೋಡುವ ಒಂದು ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ವಿಘ್ನಗಳನ್ನು ಅಥವಾ ಒಂದು ತೊಂದರೆಗಳನ್ನು ನಾವು ಹೆಚ್ಚಿನದಾಗಿ ಗಮನದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಈ ತರಹದ ಒಂದು ಅನುಭವ ಅನ್ನುವಂತಹದ್ದು ಡಿಸೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಉಂಟಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಒಳ್ಳೆಯದನ್ನು ಹೆಚ್ಚಾಗಿ ನೋಡ್ತಾ ಹೋಗಿ, ಕೆಟ್ಟದ್ದನ್ನು ಸ್ವಲ್ಪ ಕಡಿಮೆ ಗಮನದಲ್ಲಿ ಇಟ್ಕೊಳ್ಳಿ. ಕೆಟ್ಟದನ್ನು ಗಮನಿಸಲೇಬಾರದು ಅಂತಲ್ಲ. ಸೊ ಏನೊಂದು ಮೋಸವಾಗುವಂಥ ಸಂದರ್ಭದಲ್ಲಿ ಕೆಟ್ಟದನ್ನು ನಾವು ಹೆಚ್ಚಿನದಾಗಿ ಆಲೋಚನೆ ಮಾಡಬೇಕಾಗತ್ತೆ. ಏನೊಂದು ಸಮಸ್ಯೆ ಆದರೆ ಏನು ಮಾಡೋದು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಳ್ಬೇಕಾಗತ್ತೆ. ಆದರೆ ಎಲ್ಲ ಸಮಯದಲ್ಲೂ ಅದೇ ಆಲೋಚನೆ ಇಟ್ಟುಕೊಂಡ್ರೆ ಸಮಸ್ಯೆಗಳು ಜಾಸ್ತಿಯಾಗಿ ಆಗುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ಅನುಕೂಲತೆ ಇದೆ. ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗಗಳು ಕೂಡ ಇದ್ದಾವೆ. ನಿಮ್ಮ ರಾಶಿಯಿಂದ ಅದೃಷ್ಟ ರಾಶಿಧಿಪತಿಯಾಗಿರತಕ್ಕಂತಹ ರವಿಯು ಕೂಡ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿಯೂ ಕೂಡ ಇದೆ. ಹಾಗಾಗಿ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಗಳು ಯಾವುದೂ ಆಗೋದಿಲ್ಲ. ನಾವೇ ಒಂದಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದರೆ ನಮ್ಮ ಮನಸ್ಥಿತಿ ಅನ್ನುವಂಥದ್ದು ಚೆನ್ನಾಗಿ ಇರೋದಿಲ್ಲ. ನಾವೇನು ತಪ್ಪುಗಳನ್ನೇ ಹುಡುಕ್ತಾ ಹೋಗ್ತೀವಿ, ಅಥವಾ ಏನೋ ಒಂದು ಕಷ್ಟಗಳನ್ನೇ ಹುಡುಕ್ತಾ ಹೋಗ್ತೀವಿ. ಏನೊಂದು ಕೆಲಸ ಮಾಡ್ತಾ ಇದ್ದೇವೆ, ಅಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಸಮಸ್ಯೆಗಳನ್ನೇ ನಾವು ಹೆಚ್ಚಿನದಾಗಿ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದರ ಬಗ್ಗೆಯೇ ಹೆಚ್ಚು ನಾವು ಚಿಂತನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದರಿಂದ ಸಮಸ್ಯೆಗಳು ಹೆಚ್ಚಿನದಾಗಿ ಕ್ರಿಯೇಟ್ ಆಗುತ್ತಾ ಹೋಗುತ್ತೆ. ಸೊ ನಮ್ಮಲ್ಲೇ ಇರತಕ್ಕಂತಹ ದೋಷಗಳು. ಹಾಗಾಗಿ ನೀವು ಆದಷ್ಟು ಈ ತಿಂಗಳಲ್ಲಿ ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ. ಇದರಿಂದ ಮನಸ್ಥಿತಿ ಅನ್ನುವಂಥದ್ದು ತಿಳಿಯಾಗುತ್ತೆ, ಮನಸ್ಥಿತಿ ಅನ್ನುವಂಥದ್ದು ಸರಿಯಾಗುತ್ತೆ, ಒಂದು ಆಲೋಚನಾ ಶಕ್ತಿ ಅನ್ನುವಂಥದ್ದು ಸರಿಯಾಗುತ್ತಾ ಹೋಗುತ್ತೆ. ಒಂದು ಒಳ್ಳೆಯದು ಏನು ನಡೀತಾ ಇದೆ ಅದನ್ನೇ ಹೆಚ್ಚಿನದಾಗಿ ನಾವು ಗಮನದಲ್ಲಿ ಇಟ್ಟುಕೊಳ್ಳುವಾಗ ಆಗುತ್ತೆ. ಒಳ್ಳೆಯದೆಲ್ಲ ನಡೀತಾ ಇದೆ, ಆದರೆ ನಾವು ಕೆಟ್ಟದ್ದನ್ನೇ ಹುಡುಕ್ತಾ ಇರ್ತೀವಿ, ಅದರಿಂದ ಸಮಸ್ಯೆಗಳಾಗುತ್ತಾ ಹೋಗುತ್ತೆ. ಹಾಗಾಗಿ
ಆದಷ್ಟು ಈಶ್ವರನ ಆರಾಧನೆಯನ್ನು ಮಾಡಿ. ಅದರಿಂದ ಒಂದಷ್ಟು ಅನುಕೂಲತೆಗಳಾಗುತ್ತಾ ಹೋಗುತ್ತೆ. ಇನ್ನೊಂದು 10 ಕಡೆಯಿಂದ ಒಳ್ಳೇದು ಬರ್ತಾ ಇದೆ, ಒಂದು 2 ಕಡೆಯಿಂದ ಕಷ್ಟ ಬರ್ತಾ ಇದೆ ಅಂತಂದರೆ ನಾವು ಕಷ್ಟ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನೇ ಹೆಚ್ಚಿನದಾಗಿ ವಿಚಾರ ಮಾಡ್ತೇವೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಫಲ ಈ ತಿಂಗಳಲ್ಲಿ ನಡೆಯುವಂಥದ್ದು. ಹಾಗಾಗಿ ಇದನ್ನೇ ಜಾಸ್ತಿಯಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಇದನ್ನು ನೀವು ಈ ಆಲೋಚನೆಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಈ ತರಹದ ಆಲೋಚನೆ ಅನ್ನುವಂಥದ್ದು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಯಾಗಿಯೇ ಇಟ್ಟುಕೊಳ್ಳಿ. ಹೆಚ್ಚಿನದಾಗಿ ಚಿಂತನೆ ಮಾಡೋದಕ್ಕೆ ಹೋಗಬೇಡಿ, ಹೆಚ್ಚಿಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಸಮಯವೂ ನಷ್ಟವಾಗುತ್ತೆ, ಆರೋಗ್ಯವೂ ಕೂಡ ಹಾಳಾಗುತ್ತೆ. ನಿಮ್ಮ ಆರೋಗ್ಯ ಹಾಳಾಗೋದಲ್ಲದೆ ನಿಮ್ಮ ಮನೆಯವರ ಆರೋಗ್ಯವೂ ಕೂಡ ಅದರ ಜೊತೆಗೆ ಹಾಳಾಗುತ್ತೆ. ಸೊ ಈ ತರಹದೊಂದಷ್ಟು ಫಲಗಳ ಅನುಭವ ಅನ್ನುವಂಥದ್ದು ಬರುತ್ತೆ. ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ, ಆರ್ಥಿಕವಾಗಿಯೂ ಕೂಡ ಸಮಸ್ಯೆ ಇರೋದಿಲ್ಲ. ಆರ್ಥಿಕವಾಗಿಯೂ ಕೂಡ ನಿಮಗೆ ವಿಶೇಷವಾಗಿರುವಂತಹ ಅನುಕೂಲತೆಯೇ ಇದೆ. ಲಾಭ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಶುಕ್ರನೂ ಕೂಡ ನಿಮ್ಮ ರಾಶಿಯಲ್ಲಿಯೇ ಇರ್ತಾನೆ. ಒಳ್ಳೆಯ ಫಲ ಇದೆ. ನಿಮ್ಮ ರಾಶಿಯಲ್ಲಿ ಈ ತಿಂಗಳಲ್ಲಿ 4 ಗ್ರಹರು ಇರ್ತಾರೆ. ಗುರು ನೋಡ್ತಾ ಇದ್ದಾನೆ, ಶನಿ ನೋಡ್ತಾ ಇದ್ದಾನೆ. ಎಲ್ಲ ಒಂದು ಅನುಭವ ಅನ್ನುವಂಥದ್ದು ನಿಮಗೆ ಬಂದೇ ಬರುತ್ತೆ. ಒಂದಷ್ಟು ಒಳ್ಳೆಯ ಫಲಗಳ ಅನುಭವ ಬರುತ್ತೆ. ಅದರ ಜೊತೆ ಮಿಶ್ರವಾಗಿ ಕಷ್ಟದ ಫಲಗಳು ಕೂಡ ಅನುಭವಕ್ಕೆ ಬರುತ್ತೆ. ಆರೋಗ್ಯ ಅನ್ನುವಂಥ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಆರೋಗ್ಯ ಅನ್ನುವಂಥ ಚೆನ್ನಾಗಿರುತ್ತೆ. ಈ ತಿಂಗಳಲ್ಲಿ ಆರೋಗ್ಯ ಸ್ಥಾನದಲ್ಲಿ ಗುರು ಇರ್ತಾನೆ, ನಿಮ್ಮ ರಾಶಿಧಿಪತಿಗೆ ಆರೋಗ್ಯ ಸ್ಥಾನದಲ್ಲಿ ಇರ್ತಾನೆ. ಅದರಿಂದ ಒಂದಷ್ಟು ಅನುಕೂಲತೆಗಳಾಗುತ್ತೆ. ಆರೋಗ್ಯ ಸ್ಥಾನಾಧಿಪತಿಯು ಕೂಡ ಸುಸ್ಥನಾಗಿರ್ತಾನೆ. ಅದರಿಂದ ಒಂದಷ್ಟು ಅನುಕೂಲತೆಗಳನ್ನುವಂತಹದ್ದು ಈ ಒಂದು ತಿಂಗಳಿನಲ್ಲಿ ಆಗುತ್ತೆ. ಒಟ್ಟಾರೆಯಾಗಿ ಆರೋಗ್ಯ ಅನ್ನುವಂಥದ್ದು ಈ ತಿಂಗಳಲ್ಲಿ ಸುಧಾರಣೆಯಲ್ಲಿ ಇರುತ್ತೆ, ಅಭಿವೃದ್ಧಿಯಲ್ಲಿ ಇರುತ್ತೆ. ಆದಾಗ್ಯೂ ನಿಮಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಥವಾ ಆರೋಗ್ಯ ಸಮಸ್ಯೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಏನೋ ಒಂದಷ್ಟು ಮಾಡಿಕೊಳ್ಬೇಕು, ಏನೋ ಒಂದಷ್ಟು ಚಂದ್ರದಶೆ ನಡೀತಾ ಇದೆ ಅಥವಾ ಚಂದ್ರ ಭುಕ್ತಿ ನಡೀತಾ ಇದೆ ಅಂತಾದರೆ ನೀವು ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆದಷ್ಟು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲತೆಗಳಾಗುತ್ತೆ. ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥವರು ಅಥವಾ ಚಂದ್ರದಶ ಚಂದ್ರಭುಕ್ತಿಯಲ್ಲಿ ಇರತಕ್ಕಂಥವರು ಆದಷ್ಟು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ, ಅದರಿಂದ ಆರೋಗ್ಯದಲ್ಲಿ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಕಾಣುತ್ತೆ. ಹಾಗೆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವ್ರು ಅಥವಾ ಉದ್ಯೋಗದಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥವ್ರು ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಅದರಿಂದ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವ್ರು ಅಥವಾ ವಿವಾಹ ಆಗದೆ ಏನೋ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಆದಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಇವಿಷ್ಟು ಧನುರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಅನುಭವಕ್ಕೆ ಬರತಕ್ಕಂತಹ ವಿಚಾರಗಳು. ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.